Okay, one of our senior most magicians, Satish. He is a wonderful leader. Single Leader. wonderful leader. Okay. Sir Prakash, how are you? Welcome to the event, please. Very enthusiastic, multi-talented personality. ನಂದೀಶ್ ಒಬ್ಬ ಮಾನವತಾವಾದಿ. Simplicity. Let's try some music with that. ನಮ್ಮ ಆತ್ಮೀಯ ಗುರುಗಳು ನನ್ನ ಸುಮಾರು ಒಂದು 30 ವರ್ಷದ ಸ್ನೇಹಿತರುಗಳೆಲ್ಲ ಆಗಮಿಸಿದ್ದಾರೆ. ಗಿರಿರಾಜ್ ಸರ್ ನಮ್ಮ ಆತ್ಮೀಯ ಗುರುಗಳು ಕೂಡ ಈ ಒಂದು ಬೆಂಗಳೂರಿನಲ್ಲಿ ನಾನೊಂದು ಏನೋ ಒಂದು ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಹೆಸರು ಮಾಡಿದ್ದೀನಿ ಅಂದರೆ ಇವರು ಕೂಡ ಡೈರೆಕ್ಟರ್, ಪ್ರೊಡ್ಯೂಸರ್, ಸಿನಿಮಾದಲ್ಲಿ ನಟರು ಕೂಡ. ಇವರ ಒಡನಾಟ ನಮ್ಮ ಒಡನಾಟ ಸುಮಾರು ಒಂದು 30-35 ವರ್ಷದ ಒಡನಾಟ. ಈ ಬೆಂಗಳೂರಿನಲ್ಲಿ ನಮ್ಮ ಸಾರ್ ಬಂದಿದೆ, ನಾನು ಎಷ್ಟು ಕಷ್ಟಪಟ್ಟಿದೆ. ಅದಾದ ನಂತರ ಇವರು ತುಂಬಾ ನಮ್ಮ ಸ್ನೇಹಿತರು ನಮ್ಮ ಭೂಮಿ ಇದೆ. ನಮ್ಮ ಸಾಹೇಬರು ತುಂಬಾ ಚೆನ್ನಾಗಿ ಒಂದು ಹಿಂದಿ ಗೀತೆಯನ್ನು ಹಾಡಬೇಕಂತ ನಮ್ಮ SP ಸಾಹೇಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಕಮಿಂಗ್ ಆನ್ ದ ಸ್ಟೇಜ್ ಶ್ರೀನಿವಾಸ ರಾಜು. ಅಂದ್ರೆ ನಮ್ಮ ಶ್ರೀನಿವಾಸ ರಾಜು ಅವರು ಅದ್ಭುತವಾದಂತಹ CAG ನಲ್ಲಿ ತುಂಬಾ ಹೆಸರನ್ನು ಮಾಡಿದ್ದಾರೆ. ನಮ್ಮ ಈಗಿನ DG ಸಾಹೇಬರವರ
ಜೊತೆಯಾಗಿ ಇತರಾಗಿ ಸೇರಿದೆವ ಸೇರಿದೆವ ಜೊತೆಯಾಗಿ ನೀನೇ ನನ್ನ ಪ್ರಾಣ ನನ್ನ ಫ್ಯಾಮಿಲಿಗೋಸ್ಕರ ಒಂದು ಹಾಡು ನನ್ನ ಫ್ಯಾಮಿಲಿ ಅಂದ್ರೆ ಇಲ್ಲಿ ಬಂದಿರುವಂತ ಎಲ್ಲರೂ ಕೂಡ ಇದ್ದಾರೆ. ನನ್ನ ಚಿಕ್ಕಂದಿನಲ್ಲಿ ಆಡಿಸಿ ಬೆಳೆಸಿ ಈ ಒಂದು ಮಟ್ಟಕ್ಕೆ ನೋಡಿದಂತ ಎಲ್ಲರೂ ನನ್ನ ಹಲೋ ಸರ್, ಹೌ ಯು? ಸೊ ಇದ್ರ ಬಗ್ಗೆ ಹೇಳಿದ್ರೆ ತುಂಬಾ ಜನ ಯು ಮಸ್ಟ್ ನೋ ದಿಸ್ ಗೈ ಇಸ್ ವಂಡರ್ಫುಲ್ ಗೈ ಅಂಡ್ ಅಬೌಟ್ ದಿಸ್ ಮ್ಯಾಜಿಕ್ ಕ್ರೂಸ್ ಇಂಟರ್ನ್ಯಾಷನಲ್ ಶೋಸ್ ಫಾರಿನ್ ಅಲ್ಲಿ ಡೆಲ್ಲಿ ಮುಂಬೈ ಎಲ್ಲ ಕಡೆ ಶೋ ದೊಡ್ಡ ದೊಡ್ಡ ಬ್ರಾಂಡ್ಸ್ ಎಲ್ಲ ಶೋ ಮಾಡೋರೆ. ಸೊ ಐ ಮೀನ್ ಹಿ ಇಸ್ ದ ವಂಡರ್ಫುಲ್ ಗೈ, ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. Okay, so we want sir to speak something about Nandish sir. So Nandish ಬಗ್ಗೆ ಒಂದು ಎರಡು ಲೈನ್ ಎರಡು ಮಾತು ಪ್ಲೀಸ್ ನಿಮ್ಮ ಕಡೆ. Right. You know, I know that this for a long, long time. We every time whenever we have a meeting, we always meet. He's a great performer. But today I saw Nandish on his birthday. He's a singer. He's multi-talented. He's a mimicry artist. He's a ventriloquist. I mean, amazing. I'm so proud to have a good friend like this. And ladies and gentlemen, thank you very much. Okay, so I have X ಬಂದ್ಬಿಟ್ಟು it's here, yes. I see the X in between, right? Now I have one single O. I have one O. Where do I stick the O? O I stick ಮಾಡೋಣ. ಇಲ್ಲ. Okay, ಇಲ್ಲ. Okay, done. Wonderful. Now my chance, right? ನಾನು ಬಂದ್ಬಿಟ್ಟು ಒಂದು ಕಿಲ್ ಸ್ಟಿಕ್ ಮಾಡ್ತೀನಿ. ಓಕೆ, now your turn. ಯಾವ್ದು ಎಲ್ಲಿ ಇಡಬೇಕು ನಾನು? ಇಲ್ಲ ಇಲ್ಲಿ ಇದ್ರ ಮೇಲೆನಾ? ಇಲ್ಲ ಪಕ್ಕ. Never mind, now my chance. ನಾನು ವೆಲ್ ಮಾಡೋಕ್ಕೆ ಬಿಡಲ್ಲ ಯಾರಿಗೂ. ಸೊ ಐ ಕೀಪ್ ದಿಸ್ ಎಕ್ಸ್ ಓವರ್ ಹಿಯರ್, ರೈಟ್? ಓ ಇಲ್ಲ ಅಲ್ಲ ಇಲ್ಲ. ಮತ್ತೆ ಯಾರು ರೆಸ್ಪಾಂಡ್, ಬೇರೆ ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ಇಲ್ಲ ಪಕ್ಕ. ಶೋರ್? ಅರಿ ಶೋರ್? 100%? So ನಂದು ಎಕ್ಸ್ ಅಲ್ಲ. ಓಕೆ, ಸಾರಿ ಮೈನ್ ಇಸ್ ಎಕ್ಸ್. ನನ್ನ ಎಕ್ಸೆಪ್ಟ್ ಬರ್ತಿಲ್ಲ ವಾಪಸ್ ಪರವಾಗಿಲ್ಲ. ಓಕೆ, ಇಲ್ಲ ಪಕ್ಕ. ಯಾರು ವಿನ್ ಆಗಲ್ಲ ಮತ್ತೆ. Okay, no problem. We have extra one draw. No problem. Right? Can you hold this one? The winner for today, the winner is on the back side, and the winner happens to be. A small gift from my side. ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುವರ್ಣ ಮಹೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಂದೀಶ್ವರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ
ಜಾದು ಸ್ನೇಹಿತರಿಗೆ, ಹಿರಿಯ ಹಾಗೂ ಕಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನಂದೀಶ್ ಕುಟುಂಬ ವರ್ಗದವರ ಬಂಧು ವರ್ಗದವರಿಗೆ, ಸ್ನೇಹಿತರಿಗೆ, ನಂದೀಶ್ ಅವರ ಶ್ರೇಯೋಭಿಲಾಷವನ್ನು ಬಯಸುವಂತಹ ಎಲ್ಲ ಸ್ನೇಹಿತರು, ಬಂಧುವರ್ಗ ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಫಾರ್ಮಲ್ ವೇನಲ್ಲಿ ನಾನು ಸುಸ್ವಾಗತ ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಾರ್ಯಕ್ರಮ ವಿವರ ಹೇಳ್ತೀನಿ. ಎಲ್ಲ ಕಾರ್ಯಕ್ರಮ ಇನ್ನು 10 ರಿಂದ 15 ನಿಮಿಷದಲ್ಲಿ ಮುಗಿದೋಗುತ್ತೆ. ಮೊದಲನೇದಾಗಿ ಪ್ರಾರ್ಥನೆ ಕಾರ್ಯಕ್ರಮ ಇರುತ್ತೆ ಶ್ರೀಮತಿ ರೇವತಿ ಸತೀಶ್ ಅವರಿಂದ. ಸೊ ಇದಾದ ತಕ್ಷಣವೇ ಮನದ ಮಾತು ಇರುತ್ತೆ. ಮನದ ಮಾತಿನಲ್ಲಿ ನಂದೀಶ್ ಅವರ ಕುಟುಂಬದಿಂದ ಒಬ್ಬರು, ಇನ್ನೊಂದು 3-4 ಜನ ಅಧಿಕಾರಿಗಳು ಅವರೆಲ್ಲ ಮಾತಾಡ್ತಾರೆ. ಸೊ ಅದೆಲ್ಲ 2 ನಿಮಿಷದಲ್ಲಿ ಮಾತಾಡ್ತಾರೆ ಅವ್ರ ಬಗ್ಗೆ. ಮನದ ಮಾತು ಆದ ತಕ್ಷಣ ನಮ್ಮ ವಿಶ್ವಕಲಾ ಟ್ರಸ್ಟ್, ನಮ್ಮ ಟ್ರಸ್ಟು ಕಲೆಗೆ ಪ್ರೋತ್ಸಾಹ, ಕಲಾವಿದರಿಗೆ ಸಹಾಯ, ಈ ಒಂದು ದೃಷ್ಟಿಯಲ್ಲಿ ನಾವು ಟ್ರಸ್ಟ್ ನಡೆಸ್ತಾ ಇದ್ದೀವಿ. ಆ ಟ್ರಸ್ಟ್ನ ವತಿಯಿಂದ ಶ್ರೀಯುತ ನಂದೀಶ್ ಅವರ ಬಹುಮುಖ ಪ್ರತಿಭೆ, ಅವರು ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ಜಾದು ಕಲಾವಿದರು, ಒಬ್ಬರು ಮಿಮಿಕ್ರಿ ಆರ್ಟಿಸ್ಟು, ವೆಂಟ್ರಲೋಕಿಸ್ಟು, ಸಂಗೀತಗಾರರು, ಹೀಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದಾರೆ. ಈ ಎಲ್ಲ ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ನಂದೀಶ್ ಒಬ್ಬ ಕಲಾವಿದರು. ಆ ಕಲಾವಿದರಿಗೆ ನಮ್ಮ ಟ್ರಸ್ಟಿಂದ ಸನ್ಮಾನ ಇರುತ್ತೆ. ಇದಾದಮೇಲೆ ವಂದನಾರ್ಪಣೆ, ಸೊ ಕೇಕ್ ಕಟಿಂಗ್ ಇರುತ್ತೆ. ಇದಾದ ತಕ್ಷಣ ಅವ್ರಿಗೆ ಸನ್ಮಾನದಲ್ಲಿ ಸೊ ಹೂಗುಚ್ಚ ಅವೆಲ್ಲ ಸನ್ಮಾನ ಕಾರ್ಯಕ್ರಮ ಇದಿಷ್ಟು ಇರುತ್ತೆ. ಈಗ ನಾನು ವೇದಿಕೆಗೆ ಶ್ರೀಮತಿ ರೇವತಿ ಸತೀಶ್ ಅವರನ್ನ ಆಗಲ್ಲ ವಿನಂತಿಸಿಕೊಟ್ಟಿದ್ದೀನಿ ಪ್ರಾರ್ಥನೆ ಸಾಲಿಗೆ. ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ಶ್ರೀಯುತ ನಂದೀಶ್ ರವರ ಬಗ್ಗೆ ಈಗ ಮನದ ಮಾತಿನಲ್ಲಿ ಈಗ ನಂದೀಶ್ ಅವರ ಕುಟುಂಬ ವರ್ಗದಿಂದ ಸೊ ಮೇಘನ್ ಅವರು ಇದ್ದಾರೆ. I wish my mama many more happy returns of the day. ಈ 50 years ಬರ್ಡೇ ಹಾಗೆ 60, 70, 80, 90 ಹಾಗೆ 100 years ವರೆಗೂ ಹೋಗ್ಬೇಕಂತ ನಾನು ವಿಶ್ ಮಾಡ್ತೀನಿ. And he is a very good magician and very good police officer, and our discipline, our hero talent, and it is really very amazing, and we are really super excited to his all the achievements what he has done till now, and ತುಂಬಾ ಖುಷಿ ಆಗ್ತಿದೆ. I am very proud of my mama, so thank you so much, and once again happy birthday mama, we love you so much. ಎಲ್ಲರಿಗೂ ನಮಸ್ಕಾರ. ಬಹಳ ಕಾರ್ಯಕ್ರಮ ಆಗಲೇ ತಡವಾಗಿದೆ, ಮತ್ತೆ ತಡ ಮಾಡಲ್ಲ. ನಂದೀಶ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ಬಹಳಷ್ಟು ಮಾತಾಡ್ಬೋದು, ಗಂಟೆಗಟ್ಟಲೆ ಮಾತಾಡ್ಬೋದು. ಅಂಥ ಒಳ್ಳೆಯ ವ್ಯಕ್ತಿತ್ವ ಹೊಂದಿರೋ ಒಂದು ಜೀವ ಅದು. ಯಾರಿಗೆ ಆಗಲಿ ಏನಾದರೂ ಸಹಾಯ ಬೇಕು ಅಂದರೆ ನಂದೀಶ್ ಇರ್ತಾರೆ. ನೀವು ಸಹಾಯ ಕೇಳ್ತಿರೋ ಇಲ್ವೋ ಅವ್ರಿಗೆ ಗೊತ್ತಾದರೆ ಸಾಕು, ಅವ್ರ ಹಿಂದೆ ಅವ್ರು ಇರ್ತಾರೆ. ನೀವು ಯಾವುದೇ ಟೈಮಲ್ಲಿ ರೌಂಡ್ ದಿ ಕ್ಲಾಕ್ 24 hours ನೀವು ಎನಿ ಟೈಮ್ ಫೋನ್ ಮಾಡಿ ನಿಮ್ಮ ಸಹಾಯಕ್ಕೆ ರೆಡಿ ಇರ್ತಾರೆ. ಸೊ ಆ ಥರ ವ್ಯಕ್ತಿತ್ವ ಅವರದ್ದು. ಬಹುಮುಖ ಪ್ರತಿಭೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮನುಷ್ಯತ್ವ ಇಟ್ಕೊಂಡಿರುವಂತಹ ವ್ಯಕ್ತಿಯವರು. ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಜೀವನ್ ಅವ್ರ ಮಗ ಈ ಒಂದು ಸಂದರ್ಭ ಜೀವನ್ಗೆ. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರೂ ಆರಾಮಾಗಿದ್ದೀರಾ?
Okay. Like belated Father's Day for everyone. Yesterday was Father's Day, and I wish many happy returns of the day for my father. ಅವ್ರ ಬಗ್ಗೆ ಏನು ಹೇಳೋದು ಗೊತ್ತಾಗಲ್ಲ. ಲೈಕ್ ತುಂಬಾ ಸ್ಟ್ರಗಲ್ ಇಂದ ಬಂದಿರೋದು. He has kept me at his side. So all good for him. Thank you. ಎಲ್ಲರಿಗೂ ನಮಸ್ಕಾರ. ನನಗೆ ನಂದೀಶ್ ಅವರು ತುಂಬ ವರ್ಷಗಳಿಂದ ಪರಿಚಯ ಇರಲಿಲ್ಲ. ಅವರು ಸಿ ಐ ಡಿಗೆ ಸ್ವಲ್ಪ ರೀಸೆಂಟಾಗಿ ಬಂದರು, ಮೇ ಬಿ 1.5 years ಬಂದರು. ಬಂದ ತಕ್ಷಣ ನನಗೆ ಪರಿಚಯ ಮಾಡಿಸಿದ್ರು. ನಮ್ಮ ಸ್ಟಾಫ್ ಕರ್ಕೊಂಡು ಬಹುಮುಖ ಪ್ರತಿಭೆ ಅಂತ. ನನಗೆ ಸಂತೋಷ ಆಯಿತು. ಆನಂತರ ಪ್ರತಿ ಸರಿ ನಾವು ಸಿಗ್ತಾ ಇದ್ವಿ. ಅದರಲ್ಲೂ ಏನಾಯಿತು ಅಂತಂದರೆ, ನಮ್ಮ ಸಿ ಐ ಡಿನಲ್ಲಿ ಬಹುಶಃ ಹೊರಗಡೆಯವರಿಗೆ ಜಾಸ್ತಿ ಗೊತ್ತಿಲ್ಲ. ತುಂಬ ಮೇಜರ್ ಕೇಸಸ್ನ ಹ್ಯಾಂಡಲ್ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಆರೋಪಿಗಳನ್ನೆಲ್ಲ ತಗೊಂಡು ಬಂದು ಇಟ್ಕೊಳ್ತೀವಿ. ಸೊ ಆ ಸೆಕ್ಯೂರಿಟಿ ಫುಲ್ ಇನ್ಚಾರ್ಜ್ ಆಗಿದ್ರು ಅವರು. ಆ ಇನ್ಚಾರ್ಜ್ ಆಗಿರೋದನ್ನ ಎಷ್ಟು ಶಿಸ್ತಲ್ಲಿ ನೋಡ್ಕೊಳ್ತಾ ಇದ್ರು ಅಂದರೆ, ಅವರ ಕರ್ತವ್ಯದ ಬಗ್ಗೆ ಇರ್ತಕ್ಕಂಥ ಒಂದು ನಿಷ್ಠೆ ಏನಿದೆ ಅದನ್ನು ನಾವು ಅದರಲ್ಲಿ ಕಂಡಿದ್ವಿ. ಆಮೇಲೆ ನನಗಂತೂ ಏನು ಗೊತ್ತಿರಲಿಲ್ಲ. ಎಲ್ಲ ಕಡೆ ನನ್ನನ್ನು ಓಡಾಡಿಸ್ಬಿಟ್ರು, ಕರ್ಕೊಂಡು ಹೋದ್ರು, ಎಲ್ಲ ಸ್ಟುಡಿಯೋಸ್ ತೋರಿಸಿದ್ರು. ಆಗಲೇ ಮೇಡಮ್ ಜೊತೆ ಆಡಿಸಿದ್ರು. ಅವರ ಒಂದು ಪ್ರೋಗ್ರಾಮ್ಗೂ ಕರ್ಕೊಂಡು ಹೋಗಿದ್ರು ನನಗೆ. ಬೆಂಗಳೂರಲ್ಲಿ ಹಲವಾರು ಸ್ಟುಡಿಯೋಗಳನ್ನು ಎಲ್ಲ ತೋರಿಸಿದ್ರು. ಸೊ ಒಂದು ಚುರುಕಾಗಿ ಎಲ್ಲರ ಜೊತೆ ಬೆಳೆದುಕೊಂಡು ಸ್ನೇಹಮಯವಾಗಿ ಜೀವಿಸುವಂಥ ವ್ಯಕ್ತಿ, ಸುಖವಾಗಿರಲಿ. ದೇವರವರಿಗೆ Thank you, Uncle Bill Gates. Opportunity ಕೊಟ್ಟಿದ್ದಕ್ಕೆ. So I'm very proud of my father because he's the best father in my world. So happy Father's Day related Papa, and I love you so much, Papa. ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಹೋಗೋಣ. ನಂದೀಶ್ ಅವರ ಬಹುಮುಖ ಪ್ರತಿಭೆಯನ್ನೆಲ್ಲ ನಾವೆಲ್ಲರೂ ಗಮನಿಸಿದ್ವಿ. ಅವರಿಗೆ ಒಂದು ಪ್ರೋತ್ಸಾಹ ಅಷ್ಟೇ, ಪ್ರೋತ್ಸಾಹ ಒಂದು ದೃಷ್ಟಿಯಿಂದ ಅವರ ಎಲ್ಲ ಕಲೆಗಳನ್ನೆಲ್ಲ ಗಮನಿಸಿ ಅಷ್ಟ ಕಲಾಭೂಷಣ ಅನ್ನಂತಹ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಅಷ್ಟ ಕಲಾಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ನಂದೀಶ್ ಅವರು ಮೊದಲಾಗಿ ಬರಬೇಕು ಅಂತ ಹೇಳ್ಕೊಳ್ತೀವಿ. ಸೊ ನಮ್ಮ ವಿಶ್ವಕಲಾ ಟ್ರಸ್ಟಿನ ಕಾರ್ಯದರ್ಶಿಯಾದ ಶ್ರೀ ಮಂಜುನಾಥ್ ಕಮ್ಮಾರ್ ಅವರು ಶಾಲನ್ನ ಹೊರಿಸಬೇಕು ಅಂತ ಕೇಳ್ಕೊಳ್ತೀವಿ. ಹಾಗೂ ನಮ್ಮ ಟ್ರಸ್ಟ್ನ ಇನ್ನೊಬ್ಬರಾದಂತಹ ಕಿರಣ್ ಅವರು, ಕಿರಣ್ ರಿವರ್ಸ್ ಹಾಸ್ಪಿಟಲ್ ಕೋರ್ ಕಮಿಟಿ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವರ ಮೆಡಿಟೇಷನ್ನು, ಮೆಂಟಲ್ ಹೆಲ್ತು, ಮೆಂಟಲ್ ವೆಲ್ ಬೀಯಿಂಗು, ಕೌನ್ಸಿಲಿಂಗು, ಇದನ್ನ ಏನೇ ಇದ್ರು ಕೂಡ ಅವರು ವಾಲಂಟಿಯರ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಂದ ಒಂದು ಹಾರನ್ನು ಹಾಕಿ ಸನ್ಮಾನ ಮಾಡಬೇಕು ಶ್ರೀಯುತ ನಂದೀಶ್ ಅವರಿಗೆ. ಸೊ ಅಷ್ಟಕಲಾಭೂಷಣ ಪ್ರಶಸ್ತಿ ಪೊಲೀಸ್ನ ಹಿರಿಯ ಅಧಿಕಾರಿಯಾದಂತಹ ಹಾಗೂ ನಮ್ಮ ರವೀಂದ್ರ ಅವರು ನಾವೆಲ್ಲ ಫೇಮಸ್ ಆಗಿರುವಂತಹ ಇಂದುಶ್ರೀ ಅವರ ತಂದೆ. ಸೊ ಇವರೆಲ್ಲರ ವತಿಯಿಂದ ಈ ಒಂದು ಅಷ್ಟಕಲಾಭೂಷಣ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಒಂದು ಅಷ್ಟಕಲಾಭೂಷಣ ಪ್ರಶಸ್ತಿಯ ಸ್ವೀಕರಿಸೋದ್ರ ಮೂಲಕ ಅವ್ರಿಗೆ ದೇವರು ಆರೋಗ್ಯ, ಆಯಸ್ಸು ಇದನ್ನೆಲ್ಲ ಕೊಟ್ಟು ಅವರ ಈ ಒಂದು ಕಲಾ ಸೇವೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂತಾಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲ ಸಮ್ಮುಖದಲ್ಲಿ.
ಎಲ್ಲ ಜಾದಗಾರ ಸ್ನೇಹಿತರು ಒಂದು ಶುಭಾಶಯ ಅಷ್ಟೇ. ಇದಾದ ತಕ್ಷಣ ಆಮೇಲೆ ನೀವು ಪರ್ಸನಲ್ ಆಗಿ ಅವ್ರಿಗೆ ವಿಶ್ ಮಾಡಿ. ಅವ 2 ನಿಮಿಷ ಆದ ತಕ್ಷಣ ವಿಶಸ್ ಇರುತ್ತೆ. ಈಗ ಒಂದು ಫೋಟೋ ಸೆಷನ್ ಇದೆ. ಸೊ ದಯವಿಟ್ಟು ಎಲ್ಲರೂ ಸ್ನೇಹಿತರು, ಜಾದಗಾರ ಸ್ನೇಹಿತರು ಎಲ್ಲರೂ ಬರ್ಬೇಕಂತ ಕೇಳ್ಕೊಳ್ತೀನಿ. ಸೊ ಮಂತ್ರಿ ಅವರು ಸೊ ಎಲ್ಲರೂ ದಯವಿಟ್ಟು 1 ನಿಮಿಷ ಅಲ್ಲಿ ಒಂದು ಫೋಟೋ ಸೆಷನ್ಗೆ ಅಲ್ಲಿ ನೋಡೋಣ. ಪ್ರಭು ಅವರೇ ಹೇಳಿ. ಇದು ಜಾಗೋ ಸ್ನೇಹಿತರು ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿದ ತಕ್ಷಣ ನೀವು ಕುಟುಂಬ ಅವರ ಸ್ನೇಹಿತರು ಈ ಕಲಾವಿದರು ಯಾರಿದ್ದೀರಲ್ಲ ಅವರೆಲ್ಲ ಮತ್ತೆ ಪರ್ಸನಲ್ ವಿಶ್ ಮಾಡಿ. ಈಗ ನಮ್ಮೆಲ್ಲ ಜಾದಗಾರ ಸ್ನೇಹಿತರ ಪರವಾಗಿ ನಂದೀಶ್ ಅವರಿಗೆ ಹಾಗೂ ನಂದೀಶ್ ಅವರ ಕುಟುಂಬ ವರ್ಗದವರಿಗೆ ಈ ಒಂದು 50 ವರ್ಷದ ಈ ಒಂದು ಸಂದರ್ಭದಲ್ಲಿ ನಂದೀಶ್ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಸುಖ, ಶಾಂತಿ ಎಲ್ಲದನ್ನೂ ಕೊಟ್ಟು ದೇವ್ರ ದಯಪಾಲಿಸಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅವ್ರಿಗೆ ವಿಶ್ ಮಾಡ್ತಾ ಇದೀವಿ. ಸೊ ಹ್ಯಾಪಿ 50th ಆನಿವರ್ಸರಿ ಬರ್ಡೇ ನಂದೀಶ್ ಅವರೇ. ಸೊ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅಷ್ಟಕಲಾ ಭೂಷಣ ಪ್ರಶಸ್ತಿಗೆ ಶುಭಾಶಯಗಳು. ಧನ್ಯವಾದಗಳು. ಸೊ ಈಗ ವೇದಿಕೆ ಮೇಲೆ ಎಲ್ಲರೂ ಅವರೆಲ್ಲರಿಗೆ ಪರ್ಸನಲ್ ಆಗಿ ವಿಶ್ ಮಾಡಿ ಫೋಟೋ ಸೆಷನ್ ಇರುತ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಜಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಕ್ಕಾಗತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರ ನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ ಅಮಾಯಗಾರ ತಾನು ಹಿರಿಯಲಿಲ್ಲವೋ ಕುಡಿಯಲಿಲ್ಲವೋ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ
ವೇಣುಗೋಪಾಲ್ ಹಾಗೂ ಗೋವಿಂದರಾಜು, ಅನಿಲ್ ಅಂತ ಹೇಳ್ಬಿಟ್ಟು ನಮ್ದೊಂದು ಮ್ಯಾಜಿಕ್ ಮನೆನೇ ಇದೆ. ನಮ್ಮ ಸತೀಶ್ ಸರ್ ಹಾಗೂ ಸುಮಾರು ನಮ್ಮ ಮ್ಯೂಸಿಷಿಯನ್ಸ್ ಎಲ್ಲ ಸೇರ್ಕೊಂಡು ಕಾಣದ ಕೈಗಳಂತ ನನಗೆ ಗೊತ್ತೇ ಇಲ್ಲ ಈ ಒಂದು ಕಾರ್ಯಕ್ರಮ ಮಾಡೋದು. ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಮ್ಮ ವೇಣುಗೋಪಾಲ್, ಕೇಶವ್ ಸರ್, ಸಂಜಯ್, ನಮ್ಮ ನಿಖಿಲ್ ಎಲ್ಲರೂ ಬರಬೇಕು. ಇನ್ನೊಂದು ವಿಶೇಷ, ಸುಮಾರು ಜನ ನಮ್ಮ ರಾಜೇಶ್ ಸರ್ ಎಲ್ಲರೂ ದಯವಿಟ್ಟು ಬರಬೇಕು. ವೇಣುಗೋಪಾಲ್ ಅವರು ದಯವಿಟ್ಟು ಬರಬೇಕು. ಒಂದು ನನ್ನ ಕೈಯಿಂದ ಒಂದು ಕೇಕ್ ಅಂತ ತಿನ್ನಿಸ್ತೀನಿ ದಯವಿಟ್ಟು. ವೇಣುಗೋಪಾಲ್ ಪ್ಲೀಸ್ ಕಣೆ. ಇವತ್ತಿನ ಒಂದು ಕೇಂದ್ರ ಬಿಂದು ನಾನಾಗದ್ಕಿಂತ ಮುಂಚೆ ನಮ್ಮ ವೇಣುಗೋಪಾಲ್ ಅವರು ನನ್ನ ಒಂದು ಹಿಂದಿನ ಜೀವನದಲ್ಲಿ ನನ್ನ ಬ್ರದರ್ ಆಗಿದ್ದಾರೆ ಅನ್ನೋ ಗೊತ್ತಿಲ್ಲ, ನನ್ನನ್ನು ಅಷ್ಟು ಹಚ್ಕೊಂಡಿದ್ದಾರೆ. ನಾನು ತುಂಬ ಹೃದಯದಿಂದ ನನ್ನ ಪ್ರೀತಿಯ ಅಣ್ಣ ಆದ್ರೂ ಪರವಾಗಿಲ್ಲ, ತಮ್ಮ ಆದ್ರೂ ಪರವಾಗಿಲ್ಲ, ನನ್ನ ತಮ್ಮನೇ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ